ಅನದರ್ ವ್ಲಾಗ್. ಇವತ್ತು ನಾವು KFCಗೆ ಹೋಗ್ತಾ ಇದ್ದೀವಿ ತಿನ್ನೋಕ್ಕೆ. ಸೊ ಹೇಗಿರುತ್ತೆ ಟೇಸ್ಟು, ಚೆನ್ನಾಗಿರುತ್ತಾ ವರ್ತ. ಇವತ್ತು ವೆಡ್ನೆಸ್ಡೇ ಆಫರ್ ಇರುತ್ತೆ, ಸೊ ಅದಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. 2 ಮಂತ್ಸ್ ಆಯಿತಾ? 2 ಮಂತ್ಸ್ ಮೇಲೆ ಆಯಿತು ಅಲ್ಲಿ ತಿಂದು. ಸೊ ಹಾಗಾಗಿ ನಂಗೆ ಹುಷಾರಿಲ್ಲ, ಇವ್ರು ಸಾಯ್ತಾ ಬಿಟ್ಟು ಕರ್ಕೊಂಡು ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ತಿನ್ಬೇಕನ್ನಿಸ್ತು ಹೋಗ್ತಿದ್ದೀವಿ ಅಷ್ಟೇ. ನಂಗೆ ಗಂಟಲು ಕಟ್ಕೊಬಿಟ್ಟಿದೆ, ನೋಡ್ಬೇಕು ಹೇಗಿರುತ್ತೆ ಏನು ಅಂತ. ನೆಕ್ಸ್ಟ್ ಹೋಗಿ ಅಲ್ಲಿ ಸಿಗ್ತೀವಿ. ಸರಿ, ಇವಾಗ ಹೊರಡೋಕ್ಕೆ ಮುಂಚೆ ನಾವು ಪ್ಲ್ಯಾನ್ ಮಾಡಿದ್ದು KFCಗೆ, ಬಟ್ ಹೋಗ್ತಾ ಇರೋದು ಬಂದು 5 ಸ್ಟಾರಿಗೆ. 5 ಸ್ಟಾರ್ ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಆ ಥರದಲ್ಲೇ ಇದೆ. ಲೈಕ್ ಬಂಡಮ್ ಸರ್ಕಲ್ ಅಂತೇನೋ ಕರೀತಾರೆ ಅದನ್ನು, ರಾಜಾಜಿನಗರಲ್ಲದೇ ಇದೆ. ಸೊ ಇಲ್ಲೇ ನಿಯರ್ ಬೈ ಆಗುತ್ತೆ. KFC ತುಂಬಾ ದೂರ ಆಗುತ್ತೆ. ಅವಳು ಕೂಡ ಕೆಲ್ಸದ ಮನೆಗೆ ಹೋಗಬೇಕಿತ್ತು, ಲೇಟಾಗಿ ಹೋದರೆ ಅಂತ ಹೇಳಿ ಇವಾಗ ಬೇಡ KFCಗೆ ಹೋಗೋದು ಅಂತ ಹೇಳಿ 5 ಸ್ಟಾರಿಗೆ ಹೋಗ್ತಾ ಇದ್ದೀವಿ. ಸೊ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ರೋಡೆಲ್ಲ ಹಾಕ್ದಿದ್ದಾರೆ, ಅಂದರೆ ಕ್ಲೀನಾಗಿಲ್ಲ, ಅಂದರೆ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇದೆ. ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ, ಯಾವಾಗ ರೋಡ್ ಆಗಿತ್ತಾರೋ ಯಾವಾಗ ಎಲ್ಲಿ ಬ್ಲ್ಯಾಕ್ ಆಗಿರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಅವಳಿಗೆ ನಿಧಾನಕ್ಕೆ ಹೋಗು ಅಂತ ಹೇಳಿ ರೂಟ್ ಹೇಳ್ತಾ ಇದ್ದೆ. ಸೊ ನನಗೆ ಈ ಪ್ಲೇಸ್ ಗೊತ್ತಿತ್ತು, ಬಟ್ ಎಲ್ಲಿ 5 ಸ್ಟಾರ್ ಇದೆ ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ರೋಡನ್ನ ಅಲಂಕಾರ ಮಾಡಿದರು. ಇಲ್ಲಿ ಪ್ರತಿ ಸಲ ಹಣ್ಣುಮುಂದು ಕೂರಿಸೋದನ್ನ ಮಾಡ್ತಾರೆ, ಪ್ರತಿಯೊಂದು ರೋಡ್ಗೂ ಕೂರಿಸ್ತಾರೆ, ಏನಪ್ಪ ಅಂತ ಗೊತ್ತಿಲ್ಲ. ನಮ್ಮ ಮನೆ ಹತ್ರನೂ ಕೂರಿಸಿ ಮೊನ್ನೆ ತಾನೇ ತೆಗೆದ್ರು. ಈ ವಿಡಿಯೋ ಮಾಡಿ ಸುಮಾರು ದಿನ ಆಗಿದೆ, ಬಟ್ ಇವಾಗ ಕೂಡ ಕೆಲವೊಂದು ಕಡೆ ಹಣ್ಣುಮುನ್ನ ಕೂರಿಸ್ತಾರೆ. ತುಂಬ ಚೆನ್ನಾಗಿ ಕೂರಿಸ್ತಾರೆ ಮಾತ್ರ, ನಿಜ ಹೇಳಬೇಕಂದ್ರೆ. ಸೊ ಇವಾಗ ತಂದೂರಿ ಅಲ್ಲ, ಸಾರಿ, 5 ಸ್ಟಾರಿಗೆ ಬಂದಿದ್ದೀವಿ. ಲೋಡೆಡ್ ಪಾಪ್ಕಾರ್ನ್, ತಂದೂರಿ ರೋಲ್ ಒಂದು, ಪಾಪ್ಕಾರ್ನ್, ಲೋಡೆಡ್ ಪಾಪ್ಕಾರ್ನ್ ಒಂದು, 2 ಲೆಗ್ ಪೀಸ್, ಒಂದು ರೋಲ್, ತಂದೂರಿ ರೋಲ್ನ ಆರ್ಡರ್ ಮಾಡಿದ್ದೀವಿ. ಎಷ್ಟೊತ್ತಾಗುತ್ತೆ ನೋಡಿ. ಇಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ, ಲೈಕ್ ಪೇಂಟಿಂಗ್ ಎಲ್ಲ, ಬಟ್ ತುಂಬ ಚಿಕ್ಕದಾಗಿದೆ ಸ್ಪೇಸ್. ಲೆಗ್ ಪೀಸ್ ಅಂಡ್ ವಡದ ಅಂದ್ರೆ KFCಗಿಂತ ಚೆನ್ನಾಗೇ ಐತೆ. KFCಗಿಂತ ಅಲ್ಲಿ ಬೆಲೆ ಇರಲ್ಲ. ನಾವೇನೇನು ಆರ್ಡ್ರ್ ಮಾಡಿದ್ದೆ ನೋಡಿ, ಅದು ಎಲ್ಲನೂ ಬಂದಿತ್ತು. ಬೇಗನೆ ಕೊಟ್ಟರು, ಅಂದರೆ ವೆಯ್ಟಿಂಗ್ ಏನು ಜಾಸ್ತಿ ಹೊತ್ತು ತೊಗೊಂಡಿಲ್ಲ. ಹೋಗಿದ್ದು ಒಂದು 5-10 ಮಿನಿಟ್ಸಲ್ಲೆಲ್ಲ ಕೊಟ್ಟರು. ಬಟ್ KFC ಆದರೆ ತುಂಬ ಹೊತ್ತು ಕಾಯಬೇಕು, ಅದೊಂದು ಇಲ್ಲಿ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಏನಂದರೆ ಜಾಸ್ತಿ ಓವರ್ ಕುಕ್ ಏನಾಗಿರಲಿಲ್ಲ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು. ನನಗಂತೂ KFCಗಿಂತ ಇಲ್ಲಿ ತುಂಬಾ ಇಷ್ಟ ಆಯಿತು. ಲೆಗ್ ಪೀಸ್ ಆಗಿರ್ಬೋದು, ಮತ್ತು ಇನ್ನೊಂದೇನೋ ತೊಗೊಂಡಿದ್ವಿ, ನೇಮ್ ಮರ್ತೋಗಿದೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟೇಸ್ಟ್ ವೈಸು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನಾವು ಇನ್ನೊಂದು ಆರ್ಡ್ರ್ ಮಾಡಿದ್ವು, ತಂದೂರಿ ರೋಲು. ನಂಗೆ ನಿಜ ಹೇಳ್ಬೇಕಂದ್ರೆ ಅದಷ್ಟು ಇಷ್ಟನೇ ಆಗಿಲ್ಲ. ರೋಲು ನಾನು ಕಮ್ಮನಳ್ಳಿಯಲ್ಲಿ ತಿಂದಿದ್ದೆ, ಓಕೆ, ಅಲ್ಲಿನ ಟೇಸ್ಟ್ ನಂಗೆ ಬೇರೆ ಎಲ್ಲೂ ಅದನ್ನು ಮ್ಯಾಚೇ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬೋದು. ನಂಗೆ ರೋಲ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಅದನ್ನು ಜಾಸ್ತಿ ತಿನ್ನೋಕ್ಕೆ ಇಷ್ಟನೇ ಪಡಲಿಲ್ಲ. 1-2 ಬೈಟ್ಸ್ ತಿಂದೆ ಅಂತ ಅನಿಸುತ್ತೆ, ನಂಗೆ ಒಂಥರ ಅಂತ ಅನಿಸ್ತಿತ್ತು. ಅದಾದಮೇಲೆ ನಾನು ಅದು ಅಮ್ಮಂಗೆ ಕೊಟ್ಬಿಟ್ಟೆ. ಅಮ್ಮು ತಿಂದಳು, ಫುಲ್ ಅವಳೇ ಖಾಲಿ ಮಾಡಿದ್ಲು. ಅಷ್ಟೊಂದು ಇಷ್ಟ ಆಗಲ್ಲ ನಿಜ, ರೋಲ್ ಅಷ್ಟು ಚೆನ್ನಾಗಿರಲಿಲ್ಲ. ಅದಾದಮೇಲೆ ಹಾಗೆ ಅಳತೆ ಹೊಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ನಾನು ತಿನ್ನಲ್ಲ ಅಂದರೆ ಅದನ್ನು ಅವಳಿಗೆ ಕೊಡೋದು ಆಲ್ಮೋಸ್ಟು, ಇಲ್ಲಾಂದರೆ ನನ್ನ ಫ್ರೆಂಡ್ ಯಾರೇ ಇರ್ತಾರೆ ಅವ್ರಿಗೆ ಶಿಫ್ಟ್ ಆಗುತ್ತೆ. ಫಸ್ಟ್ ಟೇಸ್ಟ್ ನಾನೇ ಮಾಡ್ತೀನಿ, ಅದಾದಮೇಲೆ ಬೇರೆಯವ್ರಿಗೆ ಅದನ್ನು ಶಿಫ್ಟ್ ಮಾಡ್ತೀನಿ. ನನಗೆ ಫುಡ್ನ ಟೇಸ್ಟ್ ಮಾಡೋದು, ವೆರೈಟಿ ಆಫ್ ಫುಡ್ನ ತಿನ್ನೋದು ಮತ್ತು ಮಾಡೋದು ನಂಗೆ ತುಂಬ ಇಷ್ಟ. ಟ್ರೈ ಮಾಡ್ತೀನಿ ಮನೇಲಿ, ಇನ್ ಕೇಸ್ ಆಗಿಲ್ಲ ಅಂದರೆ ಹೊರಗೆ ಹೋಗಿ ತಿಂತೀನಿ. ಎಲ್ಲನೂ ಮನೇಲೇ ಟ್ರೈ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಈ ರೀತಿ ಹೊರಗೆ ಹೋಗೋದು ಕೂಡ ತುಂಬಾ ಖುಷಿಯಾಗುತ್ತೆ. ಮನಿ ಈಸ್ ನಾಟ್ ಬೈ ಎವ್ರಿಥಿಂಗ್, ಬಟ್ ಮನಿ ಕ್ಯಾನ್ ಬೈ ಹ್ಯಾಪಿನೆಸ್ ಆಲ್ಸೋ. ಸಮ್ ಟೈಮು ಹ್ಯಾಪಿನೆಸ್ ಕೂಡ ಮನಿ ಬೈ ಮಾಡುತ್ತೆ. ನೋಡಿ, ನಾನು ಇವಾಗ ಅವಳಿಗೆ ಕೊಡ್ತಾಯಿದ್ದೀನಿ, ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಅದಲ್ಲದೆ ನನ್ನ ಬಾಯಿ ಕೂಡ ಸ್ವಲ್ಪ ಗಿಟ್ಟೋಗಿತ್ತು, ಸ್ವಲ್ಪ ಹುಷಾರಿರಲಿಲ್ಲ. ನಾನು ಹೇಳ್ದೆ ಇನ್ನೊಂದ್ಸಲ ಯಾವಾಗಾದರೂ ಹೋಗೋಣ ಅಂತ, ಬಟ್ ನನ್ನನ್ನು ಉರ್ಸೋಕ್ಕೆ ಅಂದರೆ ನಾನು ತಿನ್ನಲ್ಲ ಅಂತ ಕರ್ಕೊಂಡೋದ್ರು. ಬಟ್ ನಾನೇ ಚೆನ್ನಾಗಿ ತಿಂದಿದ್ದೆ. ಏನು ಬೇಗ ಕೊಡಿ, ಲೋಡೆಡ್ ಪಾಪ್ಕಾರ್ನ್ ಕೋಲ್ಡ್ ಕುಡಿ ಬೇಡ.
ಅದಕ್ಕೆ ಕೊಟ್ಟ ಕೊಡ್ತಾ ಇರಲಿಲ್ಲ. ಚೆನ್ನಾಗಿದ್ದಿದ್ರೆ ನಾನು ಯಾವಾಗ ಈ ಲೆಗ್ ಪೀಸ್ ಒಂದು ಚೆನ್ನಾಗಿತ್ತು. ತೈ ಚೆನ್ನಾಗಿತ್ತಾ? ರೋಲ್ ಚೆನ್ನಾಗಿಲ್ಲ. ರೋಲ್ ಕನ್ನಡಿಗೆ ಹೋಗೋದು ಅಂತ ಅದು ಮಸ್ತಿರುತ್ತೆ. ಫ್ರೈಡೇ ಹೇಳಿದ್ದೀನಿ ಅಂತ ಎಲ್ಲ ಹಾಂ ನಾವು ಹೋಗಿದ್ದು 3 ಜನ ಆಯಿತಾ. ಇನ್ನೊಬ್ಬರು ಅವರು ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಬರ್ತಾರೆ ಬಟ್ ಕೆಲವೊಂದು ಸಲ ನಾನೇ ಅವರನ್ನು ತೋರಿಸಲ್ಲ, ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವರನ್ನು ಹೈಡ್ ಮಾಡಿದ್ದೀನಿ. ಬಟ್ ನಾವು 3 ಜನ ಹೋಗ್ತೀವಿ, ಇಲ್ಲಾಂದರೆ ನಾವಿಬ್ಬರೇ ಯಾವಾಗೂ ಹೋಗ್ತೀವಿ. ತುಂಬಾ ಆಲ್ಟೆ ಹೊಡಿತಾ ಇದ್ವಿ, ಮಾತಾಡ್ತಾ ಇದ್ವಿ, ಸುಮಾರು ಹೊತ್ತಾಯಿತು. ನಾವು ಇನ್ನೊಂದು ಆರ್ಡ್ರ್ ಮಾಡಿದ್ವಿ, ಅದು ಇನ್ನೂ ಬಂದಿರಲಿಲ್ಲ. ಲೋಡೆಡ್ ಪಾಪ್ಕಾರ್ನ್ ಅಂತ ಅನಿಸುತ್ತೆ, ಲಾರ್ಜ್ ಅನಿಸುತ್ತೆ ನಾನು ಆರ್ಡ್ರ್ ಮಾಡಿದ್ದು. ಅದಿನ್ನೂ ಬಂದಿರಲಿಲ್ಲ. ನಾವು ಹೇಳಿದ್ವಿ ಬೇಗ ಕೊಡಿ ಅಂತ, ಅದನ್ನು ಹೆಂಗಿದೆ ಅಂತ. ಬಟ್ ಅದನ್ನು ಕೂಡ ನಂಗೆ ಅಷ್ಟೊಂದು ಏನು ಇಷ್ಟ ಆಗಿಲ್ಲ. ಲೈಕ್ ಅದರ ಮೇಲೆ ಜಾಸ್ತಿ ಚೀಸ್ ಅಂತ ಅನಿಸುತ್ತೆ, ಏನೋ ನಂಗೆ ಗೊತ್ತಿಲ್ಲ, ಅದನ್ನು ಜಾಸ್ತಿ ಹಾಕಿದರು. ಬರೀ ಪಾಪ್ಕಾರ್ನ್ ಆಗಿದ್ದಿದ್ರೆ ತುಂಬ ಚೆನ್ನಾಗಿರುತ್ತಿತ್ತು. ಪಾಪ್ಕಾರ್ನ್ ಲೈಕ್ ಖಾಲಿ ಪಾಪ್ಕಾರ್ನ್ ಚೆನ್ನಾಗಿತ್ತು, ಅದ್ರ ಮೇಲೆ ಚೀಸ್ ಹಾಕಿರೋದಿಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಫುಡ್ಡು ಓವರಾಲ್ ತುಂಬ ಚೆನ್ನಾಗಿತ್ತು. ತುಂಬ ಹೊತ್ತು ವೆಯ್ಟ್ ಮಾಡಿದ್ದಂದರೆ ನಾನು ಲೋಡೆಡ್ ಪಾಪ್ಕಾರ್ನ್ಗೆ, ಗೊತ್ತಿಲ್ಲ ಯಾಕೆ ಅಂತ, ಅಣ್ಣ ಮರ್ತೋಗಿದ್ರು ಅಂತ ಅನಿಸುತ್ತೆ ಆಲ್ಮೋಸ್ಟು. ನಾವು ಲಾಸ್ಟಲ್ಲಿ ಹೇಳಿ ಅಣ್ಣ ಇಲ್ಲ ಲೋಡೆಡ್ ಪಾಪ್ಕಾರ್ನ್ ಒಂದು ಆರ್ಡ್ರ್ ಮಾಡಿದ್ವಿ ಕೊಡಿ ಅಂತ. ಅದೊಂದಕ್ಕೆ ನಾನು ವೆಯ್ಟ್ ಮಾಡಿದೆ, ಬಿಟ್ಟರೆ ಬೇರೆ ಎಲ್ಲ ಅದಕ್ಕೂ ಅಷ್ಟೊಂದು ವೆಯ್ಟ್ ಮಾಡಿಲ್ಲ. ನಾವು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವರಿಬ್ಬರು ತಮಿಳ್ ಮಾತಾಡ್ತಾರೆ, ನಾನು ಕನ್ನಡ ಮಾತಾಡ್ತೀನಿ. ಸೊ ಹಾಗಾಗಿ ಕೆಲವೊಂದು ಸಲ ನಾನು ಕೂಡ ತಮಿಳನ್ನ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಎಲ್ಲ ಲ್ಯಾಂಗ್ವೇಜ್ನ ನಾವು ಕಲಿಯಲೇಬೇಕು. ಬೆಂಗಳೂರಲ್ಲಿ ಇದ್ದೀವಿ ಅಂತ ಅಂದರೆ ನನಗೆ ಕನ್ನಡ ಬರುತ್ತೆ, ಇಂಗ್ಲೀಷ್ ಸ್ವಲ್ಪ ಬರುತ್ತೆ, ಹಿಂದಿ ಬರುತ್ತೆ. ಹಿಂದಿ ಸ್ವಲ್ಪನೇ ಬರೋದು, ಅದು ಕೂಡ ಕಂಪ್ಲೀಟಾಗಿ ಏನು ಬರೋಲ್ಲ. ಆಲ್ಮೋಸ್ಟ್ ಬದುಕೋಕ್ಕೆ ಎಷ್ಟು ಲ್ಯಾಂಗ್ವೇಜ್ ಬೇಕೋ ಅಷ್ಟು ಲ್ಯಾಂಗ್ವೇಜ್ನ ನಾನು ಕಲಿತಾ ಇದ್ದೀನಿ. ತಮಿಳ್ ಕಲಿಯೋಕ್ಕೆ ನಂಗೆ ತುಂಬಾ ಇಷ್ಟ, ಬಟ್ ಯಾರೂ ಕೂಡ ಮಾತಾಡಲ್ಲ. ಇವರಿಬ್ಬರು ಮಾತಾಡ್ತಾರೆ, ಬಟ್ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಕನ್ನಡದಲ್ಲೇ ಮಾತಾಡ್ತಾರೆ. ಸೊ ಹಾಗಾಗಿ ನನಗೆ ತಮಿಳು ಅಷ್ಟೊಂದು ಬರಲ್ಲ, ಬಟ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮೊದಲು ಕೂಡ ಅರ್ಥನೂ ಆಗ್ತಾ ಇರಲ್ಲ, ಇವಾಗ ಅರ್ಥ ಮಾಡ್ಕೋತೀನಿ. ಸೊ ಹಾಗಾಗಿ ನಾವು 3 ಜನ ಒಟ್ಟಿಗೆ ಹೋಗಿದ್ವಿ. ಚೆನ್ನಾಗಿತ್ತು ಇವತ್ತಿನ ಡೇ, ಒಂಥರ ತುಂಬ ಪೀಸ್ಫುಲ್ಲಾಗಿ. ಲಾಸ್ಟಲ್ಲಿ ಚಿಕನ್ ಎಲ್ಲ ತಿನ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ನಾನು ಕಬಾಬ್ ತಿಂದೆ ಹೋಗಿ, ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಂಗೆ ಇಲ್ಲಿ ಮಾಡೋ ಕಬಾಬ್ ತುಂಬಾ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಮುರುಘಾ ದೇವಸ್ಥಾನ ಪಕ್ಕ ಮಾಡ್ತಾರೆ. ಇವಾಗ ಗ್ಯಾಸ್ ಇರಲಿಲ್ಲ ಅಂತ ಸುಮಾರು ದಿನ ಆಗಿತ್ತು, ಮಾಡೇ ಇರಲಿಲ್ಲ. ಅದನ್ನು ಮಿಸ್ ಮಾಡ್ಕೋತಾ ಇದ್ದೆ ನಾನು. ಸೊ ಅದನ್ನು ಕೂಡ ಹೋಗಿ ಟ್ರೈ ಮಾಡಿದ್ದು, ನಂಗೆ ತುಂಬಾ ಖುಷಿ ಆಯಿತು ಇವತ್ತು. ಎಷ್ಟೊಂದುವರೆಗೂ ಅದು ಚೀಸ್ ಓವರಾಲ್ ಫುಡ್ಡೆಲ್ಲ ಚೆನ್ನಾಗಿತ್ತು. ನನಗೆ ಇಷ್ಟ ಆಗಿದ್ದು ಲೆಗ್ ಪೀಸು ಇದು, ಮತ್ತು ರೋಲ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್. ಹಾಗಾಗಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತಿಂದ್ಬಿಟ್ಟು ಮನೆಗೆ ಬರ್ತೀವಿ. ಬಾಯ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದನ್ನು ಮಾಡಿ. ಬಾಯ್.